ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ. ಮನೆ ಮಾಲೀಕನಿಗೆ ಫಾರ್ಮ್ ನಂಬರ್ 3 ಕೊಡಲು 90 ದಿನ ಕಾಲಹರಣ ಮಾಡ್ತಾ ಇವರು ಇವತ್ತು ಬಡವರು, ಕೂಲಿ ಕಾರ್ಮಿಕರು, ರೈತಾಪಿ ಕುಟುಂಬ ಫಾರ್ಮ್ ನಂಬರ್ 3 ಕೊಡೋಕ್ಕೆ ಸಮಯ ನಿಗದಿ ಇರುತ್ತೆ. ಅದರ ಒಳಗಡೆ ಫಾರ್ಮ್ ನಂಬರ್ 3 ಕೊಡಬೇಕಂತ ನಾವು ಇವತ್ತು ದಲಿತ ಸಂಘ ಕಡೆಯಿಂದ ಎಚ್ಚರಿಕೆ ಪಡ್ತಿದ್ದೀವಿ. ನಂತರ ಸಂಡೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬ ಗರ್ಭಿಣಿ ಮಹಿಳೆಯರಿಗೆ ಒಂದು ಮೂಲಭೂತ ಸೌಕರ್ಯಗಳಾದ ಸ್ಕ್ಯಾನಿಂಗ್ ಸೆಂಟರ್ ವ್ಯವಸ್ಥೆ ಇಲ್ಲ. ಆಮೇಲೆ ವಾರ್ಡ್ಗಳಲ್ಲಿ ನಾಗರಿಕರಿಗೆ ಹಾಗೂ ವಿದ್ಯಾವಂತರಿಗೆ ಒಂದು ಗ್ರಂಥಾಲಯದ ವ್ಯವಸ್ಥೆ ಇಲ್ಲ. ಇವಾಗ ಮುಖ್ಯವಾಗಿ ಕುರುಮಟ್ಟ ಭಾಗದ ಹಿಂಬದಿಯಲ್ಲಿ ವಾಸವಾಗಿರುವ ನಿವಾಸಿಗಳಿಗೆ ಮುಖ್ಯ ರಸ್ತೆ ಇಲ್ಲ, ಪ್ರತ್ಯೇಕ ಶೌಚಾಲಯ ಇಲ್ಲ. ಇವತ್ತು ಹೆಣ್ಮಕ್ಳು ಶೌಚಾಲಯಕ್ಕೆ ಎಲ್ಲಿ ಹೋಗೋಕ್ಕೂ ಅಲ್ಲಿ ಇಲ್ಲ. ಇವತ್ತು ಮಾನಸಿಕವಾಗಿ ಅವರು ತುಂಬ ನೋವು ಪಡ್ತಾ ಇದ್ದಾರೆ. ಇವತ್ತು ಎಲೆಕ್ಷನ್ನಲ್ಲಿ ಎಲ್ಲರೂ ಮನೆ ಬಾಗಿಲಿಗೆ ಬರ್ತಾರೆ, ನಂತರ ಯಾರು ಅವ್ರಿಗೆ ಕೇಳೋರಿರಲ್ಲ. ಇವತ್ತು ಮುಖ್ಯಾಧಿಕಾರಿಗಳು ಇಲ್ಲಿ ತುಂಬ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಮುಖ್ಯಾಧಿಕಾರಿ ಅವರು ಕೆಲಸ ಏನು, ಎಲ್ಲಿ ಕುಂದುಕೊರತೆಗಳಿದ್ದಾವೆ, ಅದಕ್ಕೆ ಆ ಪ್ಲೇಸ್ ಸ್ಥಳಕ್ಕೆ ಪರಿಶೀಲನೆ ಮಾಡಬೇಕು. ಏನೇನು ಕುಂದುಕೊರತೆಗಳಿದೆ, ಅವನ್ನ ಏನು ಕುಂದುಕೊರತೆ ಇದೆ ಅದನ್ನ ಬಗೆಹರಿಸುವಂತ ಕೆಲಸ ಈ ಮುಖ್ಯಾಧಿಕಾರಿ ಮಾಡಬೇಕು. ಪುರಸಭೆ ಆಡಳಿತ ಏನ್ ಮಾಡ್ತಿದೆ, 15 ದಿನಕ್ಕೊಂದು ಟೈಮ್ ನೀರು ಬಿಡ್ತದೆ. ಇದು ಗಣಿಪಾದಿತ ಪ್ರದೇಶ ಸಂಡೂರು. ಇವಾಗ ಜನ ಎಲ್ಲ ಮೈನ್ಸ್ಗಳಿಗೆ ಕೆಲಸಕ್ಕೆ ಹೋಗ್ತಾರೆ, ಲಾರಿ ಡ್ರೈವರ್ ಇರ್ತಾರೆ, ಕೀಲರ್ ಇರ್ತಾರೆ, ಅವರಿಗೆ ಬಟ್ಟೆ ಹೊಗೆ ಕೂಡ ನೀರು ಸಿಗದಂತಹ ಪರಿಸ್ಥಿತಿ ಇವತ್ತು ಸಂಡೂರು ಪಟ್ಟಣಕ್ಕಿದೆ. ನಾವು ದಲಿತ ಸಂಘ ಕಡೆಯಿಂದ ಎಚ್ಚರ ಕೊಡ್ತಾ ಇದೀವಿ. 2 ದಿನಕ್ಕೊಮ್ಮೆ ಅಥವಾ 3 ದಿನಕ್ಕೊಮ್ಮೆ ಸಂಡೂರು ಪಟ್ಟಣದಲ್ಲಿ ಸಾರ್ವಜನಿಕರಿಗೆ, ನಾಗರಿಕರಿಗೆ ನೀರು ಒದಗಿಸುವಂತ ಕೆಲಸ ಈ ಪುರಸಭೆ ಆಡಳಿತ ಮಾಡಬೇಕು. ಹೌದು, ಅದಕ್ಕಾಗಿನ ಹೋರಾಡ್ಕೊಂಡಪ್ಪ. ಆಸ್ಪತ್ರೆ ಐತಾ ನಮಗೆ ದೊಡ್ಡವರು ಈ ಮುನ್ಸಿಪಾಲ್ಟರ್ ಅವರೆಲ್ಲ ಎಮ್ಎಲ್ಗಳು ಬಂದು ಹಿಂಗ್ ಮುಚ್ಕೊಂಡು ಹೋಗ್ತಾರ. ವಾರ್ಡ್ ಪ್ರತಿಯೊಂದು ವಾರ್ಡ್ನಲ್ಲಿ ಸರಿಯಾಗಿ ಮೂಲಭೂತ ಸೌಕರ್ಯ ಮಾಡಿದರೆ ಕತ್ತಲೆಯಲ್ಲಿ ಬೆತ್ತಲೆಯಾಯಿತು, ಯಾರೂ ಕಾಣದ ಸ್ವಾತಂತ್ರ್ಯ, 47ರ ಸ್ವಾತಂತ್ರ್ಯ. ಆಯ್ತು, ನಾನು ಪರ್ಸನಲಿ ದಾರಿ ಇದೊಂದು 10 ಸಮಸ್ಯೆಗಳು ಹೇಳಿದ್ರಿ. ಪರ್ಸನಲಿ ನಾನೇ ರಿವ್ಯೂ ಮಾಡಿ ಕರ್ಸಿ